ನಂಗೆ ಇಷ್ಟ ಆಯ್ತಾ ಅಲ್ಲಿ ನಡಿ ಪೂರ ಚಾನಲ್ ಹೋಗ ಶಾಪಿಂಗ್ ಮಾಡಿದ್ದೀವಿ ಫಿಂಗರ್ ಇನ್ನು ಅಮ್ಮ ತೋರಿಸ್ತೀನಿ ಇವಾಗ ನಾನು ಎಲ್ಲಿ ಎಲ್ಲಿದೆ ಗೊತ್ತಾ ತೋರಿಸ್ತೀನಿ ಇದು ದಾದ ಶಾಪಿಂಗ್ ಮೇಲೆ ಇದೆ ಚೆಂದ ಚೆಂದ ಅವ ಚೂಸ್ ಮಾಡ್ತಿದ್ದೆ ಏನು ಚೂಸ್ ಮಾಡ್ಬೋದ ಏನು ಚೂಸ್ ಮಾಡ್ತಾ ಇದ್ದಲ್ಲೇ ಇದು ಎಲ್ಲವೇ ಅದೆಲ್ಲ ನೀನು ಅಷ್ಟು ಕ್ಲೋಸ್ ಆಗಿ ತೆಗಿಬೇಡಪ್ಪ ಇದು ಬ್ಲಷ್ ಅಮ್ಮ ಏನು ಚೂಸ್ ಮಾಡ್ತಿದ್ದಾಳೆ ಅಮ್ಮ ವೀಡಿಯೋ ಇಟ್ಕೊಂತೀವಿ ಒಂದು ನಿಮಿಷ ಸ್ಕೂಲ್ ಬ್ಯಾಗಿಗೆಲ್ಲ ಚಾಮ್ ಹಾಕೊಂಡ್ರೆ ನಮ್ಮ ಮ್ಯಾಮ್ ಟಪ್ಪ ಕೊಡ್ತಾರೆ ಎಲ್ರಿಗೂ ಯಾರು ಹಾಕಿದ್ದಾರೆ ಚಾಮ್ ಇದೆ ಅಲ್ಲ ನಿಂದು ಆಲ್ರೆಡಿ ದಕ್ಷ ಅನಿಲ್ ಅಂತ ಅದು ನೇಮೇ ಚಾಮು ಹೋಗೋಣ ತಿನ್ನಕ್ಕೆ ನಡಿ give it to dada ಬರೀ ತಿನ್ನೋದೇ ಬರೀ ತಿನ್ನೋದೇ ಅಲ್ಲ ಯಾವಾಗಲೂ ತಿಂಡಿ KFC ಜಂಕ್ ಇರು ಮ್ಯಾಮ್ಗೆ ಹೇಳ್ತೀನಿ KFC ತಿಂತಾಳೆ ಪ್ಯಾಕಿಂಗ್ ಎಲ್ಲ ಆಯಿತು ನಿದ್ದೆ ಬರ್ತಾಯಿದೆ ಇದಾಯಿತು ಎಲ್ಲ ಅಂತ ಇನ್ನು ಟಾಯ್ಲೆಟರೀಸು ಬ್ರಷು ಆಮೇಲೆ ಲೋಷನ್ನು ಅದು ಇದು ಎಲ್ಲ ಇದೆ ಅದನ್ನು ಬೆಳಗ್ಗೆ ಎತ್ತಿಟ್ಕೊಂಡ್ರಾಯ್ತು ಹೋಗಿ ಮಲ್ಕೊತೀನಿ ಸಾಕಾಗಿದೆ ಹೊಡೆದದ ಗುರು ಸರಿ ನಾಳೆ ಸಿಗ್ತೀನಿ ಮಾರ್ನಿಂಗ್ ಬಾಯ್ ಗುಡ್ ನೈಟ್ ಹೋಗೋಣ ಈಗ ತನಕನೇ ಬರ್ತದೆ ಬ್ಯಾಡ್ ಅಲ್ವಾ ಚಿನ್ನಿ ಸ್ಮೋಕ್ ಮಾಡೋದು ವೆರಿ ಬ್ಯಾಡ್ ಐ ಡೋಂಟ್ ನೋ ವೈ ಪೀಪಲ್ ವಿಲ್ ಸ್ಮೋಕ್ ವೈ ಪೀಪಲ್ ವಿಲ್ ಸ್ಮೋಕ್ ಇದ್ದಿಲ್ಲ ಅಂದರೆ ಒಟ್ಟು that can smoke. Oh, okay. When people are there, they should not. No. Okay. That's the reason. Okay. ಬ್ರೇಕ್ಫಾಸ್ಟ್ ಆಯಿತು ನೆಕ್ಸ್ಟ್ ನಮ್ಮ ಪಯಣ ಡೈರೆಕ್ಟ್ ಡೆಸ್ಟಿನೇಷನ್ ಎಲ್ಲಿ ಅಮ್ಮ ಅವನಿ ಲ್ಯಾಂಗ್ವೇಜಲ್ಲಿ ಹೋಟೆಲ್ ಹೌಸ್ ಸರಿ ಕುತ್ಕೋ ಬರ್ಲಾ ಫಸ್ಟ್ ಕುಡಿ ನೋಡು ಚಿನ್ನಿ ಎಷ್ಟು ಜನ ಇದಾರೆ ನೋಡು ಚಿನ್ನಿ ಎಷ್ಟು ಜನ ಎಷ್ಟು ಕಾರು ಸುಮ್ಮನೆ ನಾನು ಟ್ರೈನ್ ಮಾಡ್ತಿದ್ದೀನಿ ಬ್ಯಾಗ್ನ ಟೈನಿ ಹೌಸ್ ಮಾಡ್ತಿದ್ದೆ ತದಾ ಅವನಿ ಹೌಸ್ ಮಾಡ್ಕೊಂಡಿದ್ದಾಳೆ ಹಿಂದಗಡೆ ಅವನಿ ಹೌಸ್ ಮಾಡ್ತೀನಿ ಅಲ್ಲ ಬೆಂಗಳೂರಿಂದ ಆಚೆ ಕಡೆಗೆ ಎಷ್ಟು ಜನ ಇದ್ದಾರಲ್ಲ ಇನ್ನಿನ್ನು ಎಷ್ಟು ಜನ ಇದ್ದಾರೆ ಬೆಂಗಳೂರಲ್ಲಿ
ನಿಧಾನಕ್ಕೆ ಹೋಗು. ಓಡೋಲೆ ಓಡೋಲೆ ಓಡೋಲೆ. ಯಾ ರೆಡಿ, ವಿ ಆರ್ ರೆಡಿ. ಫೋಕ್ಸ್ ರೆಡಿ. ಯಾ ವಿ ಆರ್ ರೆಡಿ. ಅದೇನದ್ ಬಾಲ ಟೇಲ್ ಬಂದಿದೆ ಅದಕ್ಕೆ. ಚಿಂಚಿಟಿನ್ ಇದೊಂದು ಸ್ಯಾನಿಟೈಸರ್. ಇದು ತೋರ್ಸ್ಲಾ ಹೆಂಗ್ ಹಾಕೋದು? ಏನು ಬೇಡ, ಫೋಕ್ಸ್ಗೆ ಗೊತ್ತಿರುತ್ತೆ ಹಾಕಕ್ಕೆ. GRS ಫ್ಯಾಂಟಸಿ ನೋಡ್ತೀನಿ. ರೈಟ್ ಸೈಡ್ ನೋಡು ಹೋಗ್ಬಿಡುತ್ತೆ. ನಾನು ನೋಡ್ತಿದ್ದೀನಿ. ಮಾತಾಡು. ಈಗ ಸ್ಟೀಚ್ ಆಗಿದ್ದೀವಿ 5 minutes. 5 minutes. ಮಲ್ಕೊಂಡೆ. ಗೈಸ್ ಅಲ್ಲ ಫೋಕ್ಸ್. ಇವಾಗ ಈಗ ಹೋಗಿದ ತಕ್ಷಣ ಹೋಟೆಲ್ ಹೌಸ್ಗೆ ಏನ್ ಮಾಡ್ತೀಯಾ? ಪಾತ ಪ್ಲೇ ಮಾಡ್ತೀನಿ. ಬಾತ್ ಟಬ್ಗೆ ಹೋಗ್ತೀಯ, ಆಮೇಲೆ ಜಿಕುಸಿ ಹೋಗ್ತೀನಿ. ಜಕುಸಿಗೆ ಹೋಗ್ತೀಯ, ಆಮೇಲೆ ಅಷ್ಟೇ ಅಷ್ಟೇ. ಪೂಲ್ಗೆ ಹೋಗ್ತೀನಿ. ಪೂಲ್ ಹೋಗ್ತೀಯ. ನಿಲ್ಸಿಲ್ಲ ಅದು, ಅಲ್ಲಿ ಚೇಂಜ್ ಮಾಡು. ಮಾಡ್ದೋ ಮಾಡಿಲ್ವೋ ಗೊತ್ತಿಲ್ಲ ಬಿಡು, ಆ ಟೆನ್ಷನ್ ಅಲ್ಲಿ. ಅಲ್ಲ ಅವನಿ ಅಮ್ಮ ನೋಡು ನಾನು ಎಷ್ಟು ಕೂತಿದ್ದೀನಿ ಅಂತ. ಅಲ್ಪವಿ. ನೋಡಮ್ಮ ಗೋಳಿ ಕೊಡ್ಬೋದು ಅಂತಾನೆ. ಆಗ್ಲೇ ಬಿಡು ಚಿನಿ, ಡ್ಯಾಡ ತಾನೆ. ನೀನ ಡಾಡ ಇರುತ್ತೆ, ಅಮ್ಮ ತಾನೆ ಡಾಡ ತಾನೆ. ಏನ್ ಚಿನಿ ನೀನು ಇಷ್ಟಂಗ್ ಕಾಮಿಡಿ ಮಾಡ್ತೀಯಾ? ಡ್ಯಾಡ ತಾನೆ ಬಿಡು ಚಿನ್ನಿ ಅನ್ನೋದು. ಒಂದು ಅಮ್ಮ ಡ್ಯಾಡ ಏನ್ ಹೇಳುತ್ತೆ, ಅಮ್ಮ ತಾನೆ ಬಿಡು ಅನ್ನುತ್ತಾ? ಆ? ಆ. ಲಯನ್. ಓ ಮೈ ಗಾಡ್, ಹೌಸ್ ತರ ಇದೆ. ಹೌಸ್ ತರ ಇದೆಯಾ? ಹೌಸ್ ತರ ಇದೆ, ಹೋಟೆಲ್ ಇಲ್ಲ. ಅಮ್ಮ ವಿಡಿಯೋ ಮಾಡ್ತಿದ್ದೆ ನೀನು. ಎಲ್ಲಿದೆ ಫಿಶಸ್? ನಿಧಾನಕ್ಕಿಲ್ಲಿ ಫಿಶಸ್ ಇಲ್ಲ ಅಲ್ಲಿ. ಇಟ್ಸ್ ಅ ಟೇಬಲ್ ಅಷ್ಟೆ, ಇದೇನು ಹೋಟೆಲ್ ಇದೆ? ಅದು ಫುಲ್ಲು. ವಿತೌಟ್ ಚೀ. ಇಲ್ಲಿ ಇಷ್ಟು ಜಾಗ ಇದೆ ಚಿನಿ, ವಿ ಕ್ಯಾನ್ ಜಸ್ಟ್ ಗೋ ಅರೌಂಡ್. See a small pool is there. ಯಾ This is big pool. ವಾಟ್ ಹ್ಯಾಪೆಂಡ್? That's okay, fine, leave it. Thank you. Lakeview Cottage. ಏನು ಮಾಡ್ತಾ ಇದೆಯಾ? ಕಿತಾಪತಿ ತಿಮ್ಮಿ. Oh my god. ಏನಿದೆ guys? ಅದು ಬರ್ತದೆ ನೋಡು. ಬಗಿ. ಗಾಡ ಬರುತ್ತೆ ಅವ್ರು ಪಾರ್ಕ್ ಮಾಡಿ.
ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಪಾಪ ಝೂ ಅಲ್ಲಿ ಹಿಂದೆ ತಾನೇ ಹೋಗಿದ್ದು ಮರ್ತೋಯ್ತಾ? ಮರ್ತೋಗಿಲ್ಲ. ಥ್ಯಾಂಕ್ ಯು. ಅವನಿಗೆ ಫುಲ್ ಖುಷಿ ಆಗ್ತದೆ ಗ್ಯಾರಂಟಿ. ರೂಮ್ ಎದುರುಗಡೆನೆ. ಇದು ಸಿಟ್ ಮಾಡಕ್ಕ ಈ ತರ ಬೆಡ್ ಇದೆ, ಈ ತರ ಇದೆ. ಆಮೇಲೆ ಅಲ್ಲಿ ವಾಶ್ರೂಮ್ ಇದೆ. ಇಲ್ಲಿದೆ. ಇದೇನು ವಾಶ್ರೂಮ್ ಇದರ ಕುತ್ಕೊಳ್ಳೋದು ಅಷ್ಟೇ. ಕುತ್ಕೊಳ್ಳೋಕೆ ಟಿವಿ ನೋಡ್ಕೆ ಏನಾದ್ರು ತಿನ್ನಕ್ಕೆ ಏನಾದ್ರು ಮಾಡಕ್ಕೆ ಈ ಥರ ಏನಾದ್ರು ತಿನ್ನಕ್ಕೆ ಏನಾದ್ರು ಮಾಡಕ್ಕೆ. ಓಕೆ ದೆನ್. ಆಮೇಲೆ ಇದ್ರಿ ತೋರಿಸ್ತೀನಿ. ಓಕೆ ವಾವ್ ಗೈಸ್, ಪೂಲ್ ಎಲ್ಲ ತೋರಿಸ್ತೀನಿ. ಆಮೇಲೆ ರೆಡಿ ಆಗಿ ಸ್ನಾನ ಮಾಡಿ ಈ ತರ ವ್ಯೂ ನೋಡಿ ಗೈಸ್. ವ್ಯೂ ನೋಡಿ ಅಷ್ಟೇ ಇವಾಗ ಅಲ್ಲ. ಅಲ್ಲಿ ಈಟಿಂಗ್ ಪ್ಲೇಸ್. ಇವಾಗ ನೆಕ್ಸ್ಟ್ ಇಲ್ಲಿ ಇಲ್ಲೇ ಸ್ವಿಮ್. ಹೆಲ್ಪರ್ ಮೆತ್ತಿಗೆ ತಗೊಂಡು ಇದು ತದಾ. ವಾವ್. ಪೂಲ್ ಎಲ್ಲ ಪೂಲ್ ಆ ಕಡೆ ಇದೆ. ಈ ತರ ಕೂರ್ಸೋಳು. ಅಯ್ಯೋ ಮೆತ್ತಿಗೆ ಏನಾಗಲ್ಲ. ಅಷ್ಟೇ. ಲೀವ್ ಮಾಡೋದು. ವಾಶ್ರೂಮ್ ತೋರಿಸ್ತೀನಿ ಇವಾಗ. ಇಷ್ಟ ಆಯ್ತಾ? ಇಷ್ಟ ಆಯ್ತಪ್ಪ? ಇದೇನು ನಮ್ದು ಕಾಟೇಜ್ ಇದು. ಸೂಟ್ ಇದೆ. ಹಾಂ. ಇವಾಗ ಗಿಡ ಮಾಡ್ಬೇಕು. ಸೊ ಅವನಿ ಕೊಟ್ಟಿದ್ದು ಇವಾಗ ನಾವು ಇರೋ ಅಂತ ಕಾಟೇಜ್. ಇದು ಕಾಟೇಜ್ ತಗೊಂಡಿರೋದು ನಾವು. ಸೂಟ್ ರೂಮ್ಸ್ ಇದೆ. ಅವಳು ವಾಶ್ರೂಮ್ ನೋಡ್ಬೇಕು ಅವಳು. ಏನು ಇದೇನು? ಇದು ಬಾತ್ ಟಬ್ಬಾ? ನೋಡು ಸರಿಗೇನು ಅಂತ. ಜಕ್ಕುಸಿ. ಬಾತಬ್ಬು ಜಕ್ಕುಸಿ ಎರಡು ಅದೇನೆ. ವಾವ್. Toilet. This is also nice. Everyone can see you there. ಬೇಜಾರಾಗ್ತಂದ್ರೆ ಇಲ್ಲೇ ಬರ್ಬೋದು. ಅಮ್ಮ, ಹತ್ರ ಇದೆ ಅಂತ. ಅಮ್ಮ ಇವಾಗೇನೆ ಹೋಗ್ಬೇಕಲ್ಲೇ. ಅಮ್ಮ ಇವಾಗೇನೆ ಹೋಗ್ಬೇಕು. ಇದು ಚೆನ್ನಾಗಿದೆ ಅಲ್ಲ ಚಿನಿ? ಸ್ನಾನ ಮಾಡೋ ಜಾಗ. ಹೋಗ್ಬೇಕು ಇವಾಗ ಅಮ್ಮ. ರೈನ್ ಶವರ್ ಅದು. ಅಮ್ಮ, ಓಕೆ, this is rain shower. ರೈನ್ ಶವರ್ ಅಂತೆ ನೋಡು. ಇಲ್ಲಿಂದನೂ ನೀರು ಬರುತ್ತೆ, ಇಲ್ಲಿಂದನೂ ನೀರು ಬರುತ್ತೆ, ಇಲ್ಲಿಂದನೂ ನೀರು ಬರುತ್ತೆ. ಹಾಕು. ಇವಾಗ ಏನಕ್ಕೆ ಆಮೇಲೆ ಅವನಿ ಇವಾಗ ಜಕ್ಕೂಸಿಗೆ ಹೋಗ್ಬೇಕು ಅಷ್ಟೇ ಈಗ ಅಲ್ಲ. ಜಕ್ಕೂಸಿಗೆ ಹೋಗ್ಬೇಕು ಈಗ ನೀನು. ಹೋಗುವಂತೆ ಬಾ. ಇದು ಚೆನ್ನಾಗಿದೆ. ಹೋಗ್ತೀನಿ ಆಮೇಲೆ.
ಅವನಿ ಬಂದಿದ ತಕ್ಷಣ ಅವಳು ಜಕುಸಿಯಲ್ಲಿ ಹೋಗ್ಬೇಕು ಅಂತ. ಜಕುಸಿಯಲ್ಲ ಆಲ್ರೆಡಿ ಅವಳು ನೀರು ಬಿಡಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳು ಆಲ್ರೆಡಿ ಅವಳು. ಏಕೆ ಅವನಿನೂ ಅನಿಲು ಫುಲ್ ಪ್ರಾಪರ್ಟಿ ಸುತ್ತಾಡ್ಕೊಂಡು ಬರೋಕ್ಕೆ ವಾಕ್ ಹೋಗಿ ಫುಲ್ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದರು. ನಾನು ಹಾಗೆ ಆರಾಮಾಗೆ ಉಯ್ಯಾಲೆ ಮೇಲೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ಸಖತ್ ಪ್ರಶಾಂತವಾಗಿದೆ. ಅಲ್ಲಿ ಮುಂದೆಗಡೆನೇ ಸ್ವ್ಯಾನ್ದು ಸೌಂಡು, ವಾಟ್ರದ್ದು ಸೌಂಡು, ಪಕ್ಷಿಗಳದ್ದು ಸೌಂಡು ಮಜಾ ತೊಗೊಂಡು ಆರಾಮಾಗೆ ಕಾಮಾಗೆ ನಾನೊಬ್ಬಳೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಸಖತ್ ಅನಿಸ್ತಿದೆ ನನಗಂತೂ. ಚೆಕ್-ಇನ್ ಬಂದು 2 o'clock. ನಾವು ಜಲ್ದಿ ಬಂದಿರೋದ್ರಿಂದ ನಮಗೆ ಬೇಗ ರೂಮ್ ಸಿಕ್ತು. ಬ್ಯೂಟಿಫುಲ್ ಇಲ್ವಾ ನೀನು? ಸರಿ ಬಾ, ಪರವಾಗಿಲ್ಲ. ಟೈಮಿಗೆ ಎಷ್ಟು? 1:30. ಟೈಮಿಗ 1 o'clock ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ ರೀ ಪ್ರಾಪರ್ಟಿ. ಯಾ ಬೇಬಿ? ಎಲ್ಲಿ? ಹೌದಾ? ಅಮ್ಮ ಡ್ಯಾಡಿ ಹೇಳ್ತದ್ದು, ಅಮ್ಮ ಬೈಯುತ್ತೆ ಒಂದು ಚಾಕ್ಲೇಟ್ ಕುಕಿ ತೊಗೊಳಕ್ಕೆ. ಅಮ್ಮ ಬೈಯುತ್ತೆ, ಡ್ಯಾಡಿ ಹೇಳ್ತು ಅಮ್ಮ ಬೈಯುತ್ತೆ ಅಂತ. ನಡಿ. ಬೈಯಿಲ್ಲ. ನಾನು ಬೈಯಲ್ಲ ಚಿನ್ನಿ. ನಾನು ಯಾಕೆ ಬೈಲಿ? ಇಲ್ಲ, ಒಳಗೆ ಹೋಗೋಣ. ಇಲ್ಲಿ ಬಿಸಿಲಿದೆ ತಾನೆ. ಅಲ್ಲ ಕಟ್ ತಗೊಳೋದ ಇಲ್ಲ ಗೊತ್ತಿಲ್ಲ, ಅದು ಕೇಳಬೇಕು. ಅಷ್ಟು ತಿಂದು ಫ್ರೂಟ್ಸ್ ಏನು ಬೇಕಾದ್ರೂ ತಿಂದು. ಶಬ್ಬಾಷ್. ವಾವ್ ಅವ್ನಿ. ಏನಿದೆ? ಏನಿಲ್ಲ ಅಲ್ಲಿ. ಎಲ್ಲಿ? ಏನಿಲ್ಲ, ಜಸ್ಟ್ ಸುಮ್ಮನೆ ಹಂಗೆ ಹಾಕಿದ್ದಾರೆ. ಏನೂ ಇಲ್ಲ ಅಲ್ಲಿ. ಹೋಗಿ ನೋಡ್ಬೇಕು ಏನಿದೆ ಅಂತ. ಊಟ ಚೆನ್ನಾಯ್ತಾ? ಇನ್ನೊಂದ್ಸಲ ಹೇಳು. ರಿವ್ಯೂ ಕೇಳಿದ್ರ ಊಟದ್ದು? ಊಟ ಸೂಪರ್ ಆಗಿತ್ತಂತೆ. ಸೂಪರ್. ಓಕೆ, ನಾಟ್ ಬ್ಯಾಡ್, ನಾಟ್ ಗುಡ್. ಚೆನ್ನಾಗಿತ್ತು ಊಟ, ಚೆನ್ನಾಗಿತ್ತು. ಬಟ್
ಅನಿಲ್ನ ಕೇಳಿದ್ರೆ ಅನಿಲ್ನ ಕೇಳಿದ್ರೆ ಓಕೆ ಓಕೆ ಅಂತಾನೆ, ಯಾಕಂದರೆ ಅವನಿಗೆ ಚಿಕನ್ ಐಟಮ್ಸ್ ಜಾಸ್ತಿ ಇರಲಿಲ್ಲ, ಮಟನ್ ಬಿರಿಯಾನಿ ಇತ್ತು. ಹಾಗಾಗಿ ಅವ್ನಿಗೆ ಓಕೆ ಓಕೆ, ಊಟ ಚೆನ್ನಾಗಿತ್ತು, ವೆರೈಟೀಸ್ ಇತ್ತು. ಸೊ ಇದು ಪ್ಲೇಯರ್ ಆಮೇಲೆ ಬಾ ಹೋಗೋಣ. ಸೊ ನಾವು ತೊಗೊಂಡಿದ್ದು ಕಾಟೇಜ್ ರೂಮಲ್ಲಿ ಬ್ರೇಕ್ಫಾಸ್ಟು ಮತ್ತು ಹೈ ಟೀ ಮಾತ್ರ ಇರೋದು. ಸೊ ಮಿಕ್ಕಿದ್ದೆಲ್ಲ ಲಂಚು ಡಿನ್ನರು ಎಲ್ಲ ಪೇ ಮಾಡಬೇಕು. ಸೊ ಲಂಚ್ ಬಂದು ನಾವು ಬಫೆಗೆ 1000 ರೂಪೀಸ್ ಪೇ ಮಾಡಿದ್ವಿ. ಸೊ 1000 ನಾವು ಎರಡು ಇದಕ್ಕೆ 2000 ರೂಪೀಸ್ ಆಯ್ತು. ನಾ ಇಲ್ಲೇ ಕೂತಿದ್ದೀನಲ್ಲ, ಹೋಗವನಿ ಆಡ್ಬೇಡ, ಮಾತ್ರ ಹೊಟ್ಟೆ ನೋವು ಬರುತ್ತೆ. ನಾನು ಅದಕ್ಕೆ ರಿಲ್ಯಾಕ್ಸ್ ಮಾಡ್ಕೊಂತ ಹೇಳ್ತಾ ಇರೋದು. ಈಗಿನ ಊಟ ಮಾಡಿದ್ಯಾ? ಫ್ರಿಜ್ನೇ ನೋಡ ನೀನು. ಹಾಂ, ಈಗಿನ ತಿಂದೆ ತಾನೆ ಭರ್ಜರಿಯಾಗೆ ಸ್ವೀಟ್ಸ್ ಎಲ್ಲ ಸರಿಯಾಗಿ ಬ್ಯಾಟಿಂಗ್ ಮಾಡಿದೆ ತಾನೆ, ಅಂದರೆ ತಿಂದೆ ತಾನೆ. ಹಾಂ, ಸೊ ಇಲ್ಲಿ ರೂಮಲ್ಲಿ ಮಿನಿ ಬಾರ್ ಇರೋದ್ರಿಂದ ಇಲ್ಲಿ ಮಿನಿ ಬಾರ್ ಇದೆ. ಮಿನಿ ಬಾರಲ್ಲಿ ಎಲ್ಲಿ ತೋರ್ಸು. ಮಿನಿ ಬಾರಲ್ಲಿ ಕಿಟ್ ಕ್ಯಾಟ್, ಸೋಡಾ, ಈ ಥರ ಮ್ಯಾಂಗೋ ಜ್ಯೂಸ್, ಅದೇನು ನಂಗೆ ಗೊತ್ತಿಲ್ಲ. ಕಿಟ್ ಕ್ಯಾಟ್ ಎಲ್ಲ ಕ್ಲೋಸ್ ಮಾಡು. ಇದೆಲ್ಲ ಚಾರ್ಜಬಲ್ಲು. ಎಷ್ಟು ಚಾರ್ಜ್ ಅಂತ ನಾನು ತೋರಿಸ್ತೀನಿ. ಸೊ ಕಿಟ್ ಕ್ಯಾಟು 75 ರೂಪೀಸು, ಮತ್ತು ಡಯಟ್ ಕೋಕು 80, ಸ್ಪ್ರೈಟ್ 80, ಪೇಪರ್ ಬೋಟ್ ಜ್ಯೂಸು 25, ಪಲ್ಪಿ ಆರೆಂಜ್ ಜ್ಯೂಸು 70. ಮೇಲ್ಗಡೆ ಡ್ರೈ ಫ್ರೂಟ್ಸ್ದು ಪಿಸ್ತಾಚೋಸ್ ಇದೆ. ಪಿಸ್ತಾಚೋಸ್ ಎಷ್ಟು ಅಂತ ನಾನು ಹೇಳ್ತೀನಿ ಬಡಿಯಾ. ಸೊ ಎಸ್, MRP ಬಂದು 95 ರೂಪೀಸ್, 25 ರೂಪೀಸ್ ಜಾಸ್ತಿ. ಪೇಯಬಲ್, ಪೇ ಮಾಡಬೇಕು ನಾವು. ಚೆಕ್ಔಟಲ್ಲಿ ನಮಗೆ ಇದೆಲ್ಲ ಟ್ಯಾಕ್ಸ್ ಹಾಕ್ಬಿಡ್ತಾರೆ. ಆಮೇಲೆ ಏನು ಹಾಕ್ಬಿಡ್ತಾರೆ ಅವನಿ? ಟ್ಯಾಕ್ಸ್ ಹಾಕ್ತಾರೆ. ಟ್ಯಾಕ್ಸ್ ಹಾಕ್ತೀವಿ. ಅವಳು ಏನು ಮಾಡಿದ್ರು ಬಂದಾಗಿಂದ ನಾನು ಇದು ಕಿಟ್ ಕ್ಯಾಟ್ ಬಚ್ಚಿಕ್ಬೇಕು ಅಂದ್ಕೊಂಡೆ. ಹೆಂಗೋ ನೋಡ್ಬಿಡ್ಲು ಅದನ್ನು. ಅದು ತಿನ್ನೋ ತನಕ ಸಮಾಧಾನ ಇಲ್ಲ ಅವಳಿಗೆ. ಇವಾಗ ತಿಂದ್ಬಿಡ್ಬೇಕು ಇವಾಗ. ವ್ಲಾಗ್ ಮಾಡ್ತಾ ಮಾಡ್ತಾ ಇಂಥ ಸಣ್ಣ ಸಣ್ಣ ಮೂಮೆಂಟ್ಸ್ಗಳೇ ನನ್ನ ದಿನನ ತುಂಬ ಸ್ಪೆಷಲ್ ಮಾಡಿಬಿಡ್ತವೆ. ನೇಚರು ಯಾವಾಗ ಏನು ತೋರಿಸುತ್ತೆ ಅಂತ ನಾವು ಯಾರು ಏನೂ ಹೇಳೋಕ್ಕಾಗಲ್ಲ, ಮತ್ತು ಎಕ್ಸ್ಪೆಕ್ಟು ಸಹ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಈ ದೃಶ್ಯನ ನಾನು ನಿಜವಾಗ್ಲೂ ಪ್ಲ್ಯಾನ್ ಮಾಡಿರಲಿಲ್ಲ ಕಣ್ರಿ, ಆದರೆ ಕ್ಯಾಮ್ರಾ ಆನ್ ಇತ್ತು. ಅನ್ಎಕ್ಸ್ಪೆಕ್ಟೆಡ್ಲಿ ಈ ಅಪರೂಪದ ಕ್ಷಣನ ನಾನು ಕ್ಯಾಪ್ಚರ್ ಮಾಡೋಕ್ಕಾಯಿತು. ಬದುಕು ಎಲ್ರಿಗೂ ಒಂದೇ ರೀತಿ ಇರಲ್ಲ ಅಲ್ವಾ. ಈ ಭೂಮಿ ಮೇಲೆ ಪ್ರತಿಯೊಂದು ಜೀವಿಯು ತನ್ನದೇ ಆದ ರೀತಿಯಲ್ಲಿ ಲೈಫ್ಗೋಸ್ಕರ ಹೋರಾಡ್ತಿದೆ ಅಲ್ವಾ. ಈ ದೃಶ್ಯ ನೋಡಿ ನನಗೆ ಅದು ತುಂಬಾನೇ ನಿಜ ಅನ್ನಿಸ್ತು. ನೀವೆಲ್ಲ ಏನಂತೀರಾ? ಕಮೆಂಟ್ ಮಾಡಿ ತಿಳಿಸಿ. ಹೋಗಿ ನಿಧಾನಕ್ಕೆ ಹೋಗಿ, ಗಾಡಿ ಬರ್ತಾಯಿದೆ. ರೈಟ್ ಸೈಡ್ ಹೋಗಿ. ಎಲ್ಲಿ ಅನಿ? ನಾನು ಕಳಿಸ್ಬಿಟ್ಟು ಬನ್ನಿರಿ ಬಾ. ಪೂಲ್ ಆಡೋರು ಅಂತ ಬಾ, ಮತ್ತೆ ಬರೋಣ. ಸುಮ್ಮನೆ ಇದಕ್ಕೆ ಜಸ್ಟ್ ಸ್ಪಾಯಿಂದ ಬಂದೆ. ಸ್ಪಾಲಿ ಹೆಡ್ ಮಸಾಜು, ನೆಕ್ ಮಸಾಜು ಮತ್ತು ಶೋಲ್ಡರ್ ಮಸಾಜ್ ತೊಗೊಂಡಿದ್ದೆ. ನೋಡೋಣ, ಸ್ವಲ್ಪ ನೆಕ್ಕಲ್ಲಿ ಸ್ವಲ್ಪ ಸ್ಟಿಫ್ನೆಸ್ ಇತ್ತು, ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ಹೋದೆ. ಬಟ್ ನಾಟ್ ವರ್ತ್ ಅಟ್ ಆಲ್. ನಾವು ವರ್ತೇ ಇಲ್ಲ ನಾವು ಕೊಡೋದಕ್ಕೆ. ತುಂಬ ಪ್ರೊಫೆಷ್ನಲ್ ಅಂತ ಹಂಗೂ ಕೇಳಿದ್ವಿ ನಾವು, ಪ್ರೊಫೆಷ್ನಲ್ಸಾ ಏನು ಆಯ್ತಾ ಅಂತ ಹೇಳಿ. ಲೋಕಲೈಡ್ಸೇನೇ ಒಂಚೂರು ಟ್ರೈನಿಂಗ್ ತೊಗೊಂಬಂದಿರ್ತಾರೆ. ಮೇ ಬಿ ಅವ್ರು ಕಲ್ತ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಬಟ್ ನನಗೆ ಪರ್ಸ್ನಲಿ ಇಷ್ಟ ಆಗಲಿಲ್ಲ. ಉಜ್ಜಾಕ್ಬಿಡ್ತು ಆ ಅಮ್ಮ ಅಂತೂ, ಉಜ್ಜಾಕ್ಬಿಡ್ತು ಸರಿಗೆ. ಬಟ್ ಓಕೆ, ಪರವಾಗಿಲ್ಲ. ನೆಕ್ ಸ್ವಲ್ಪ ಸ್ಟಿಫ್ನೆಸ್ ಒಂದು 30-40% ಪರವಾಗಿಲ್ಲ. ಟು ಬಿ ವೆರಿ ಫ್ರ್ಯಾಂಕ್, ಒನ್ ಟೈಮಲ್ಲೇ ಆ ಸ್ಟಿಫ್ನೆಸ್ ಎಲ್ಲ ಹೋಗೋದಿಲ್ಲ. ಎಸ್, ಹೋಗಿ ಸ್ನಾನ ಬಿಸಿ 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 ಸ್ನಾನ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಆಲ್ ರೈಟ್, ಸ್ನಾನ ಆಯಿತು. ನಾನು ರೆಡಿಯಾಗಿದ್ದೀನಿ. ಸಿಂಪಲ್ ಟೀ ಶರ್ಟ್ ಆ್ಯಂಡ್
ಟ್ರ್ಯಾಕ್ ಪ್ಯಾಂಟ್ ಅಷ್ಟೇ. ಕಂಫರ್ಟಬಲ್ ಕಂಫರ್ಟಬಲ್ ಕಂಫರ್ಟಬಲ್. ಬನ್ನಿ ಅವನಿ ಅನಿಲ್ ಹತ್ರ ಹೋಗೋಣ. ಅವನಿದು ಬಟ್ಟೆ ತೊಗೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಇಟ್ಸ್ ಓಕೆ, ಒನ್ ಪೇರ್ ತೊಗೊಂಡು ಹೋಗ್ತೀನಿ, ನೋಡುವ. ಆಲ್ರೈಟ್, ಲೆಟ್ಸ್ ಗೋ. ಎಲ್ಲ ಮಕ್ಕಳು ಆಡ್ತಾ ಸೊ ಇಲ್ಲೇನು ನೋಡ್ತಾ ಇದ್ದಾರೆ ವೈಟ್ ಚೇರ್ಸ್, ಅದೆಲ್ಲ ಏನು ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ. ಕ್ಯಾಂಡಲ್ ಲೈಟ್ ಡಿನ್ನರ್ ಆ್ಯಕ್ಚುಲಿ ಅನಿಲ್ ಫೋನ್ ಎತ್ತಲಿಲ್ಲ. ಮೇ ಬಿ ಅವನು ಪೂಲ್ ಒಳಗಡೆ ಹೋಗಿದ್ದಾನೆ ಅನಿಸುತ್ತೆ. ಕಾಣಿಸ್ತಾ ಇದೆಯಾ ಅಲ್ಲೇ ಪೂಲು. What's your name, Anna? Kelo. Dakshana. Yeah. What's your name? Advit. Advit. Abba, abba. ಹೋಗು. 1 2 3. ಅಯ್ಯೋ ಹಿಡ್ಕೊ. ಹೊಡಿತಾರೆ ಮೇಲೆ ಬರುತ್ತೆ. ಇಲ್ಲ ಸಾಕು, ಬಾ ಸಾಕು ಮಗನೆ. ಸ್ವಲ್ಪ ಹೊತ್ತು ಅಷ್ಟೇ. ಯಾಕೆ ಬಾ 2 3ನೇ ತೊಗೊಂಬರೋದು. ಹೊಟ್ಟೆ ಹಸ್ಬಿಟ್ಟಿರುತ್ತೆ, ಸ್ವಿಮ್ಮಿಂಗ್ ಮಾಡಿಲ್ಲಲ್ಲ, ಹೊಟ್ಟೆ ಹಸ್ವಾಗ್ತಿದ್ದ. ಹ್ಯಾಪಿ ಆಗಿದೆ ನನಗೆ. ಏನು ತಿನ್ಬೇಕು? ಎಲ್ಲೂ ಖಾಲಿ ಅದು, ಜಸ್ಟ್ ಲಂಚ್ ಟೈಮಲ್ಲಿ ಅಷ್ಟೇ ಫ್ರೂಟ್ಸ್ ತಿನ್ಬೇಕು. ಸೊ ನಾವಿವಾಗ ಹೈಟಿಗೆ ಬಂದಿದ್ದೀವಿ. ಕಾಫಿ, ಟೀ, ಮಿಲ್ಕು, ಸ್ನ್ಯಾಕ್ಸ್ ಎಲ್ಲನೂ ಇದೆ. ನಾವು ಮಾತಾಡ್ತಾ ಎಂಜಾಯ್ ಮಾಡಿಕೊಂಡು ಕುಡಿತಾ ತಿಂತಾ ಇದ್ದೀವಿ ಇವಾಗ. ಅವನಿ ಸ್ವಲ್ಪ ಜೋಜೋ ಮಾಡಿದ್ಲು. ಇವಾಗ ಡ್ಯಾಡ ಕ್ಯಾಂಡಲ್ ಲೈಟ್ ಡಿನ್ನರ್ ಬುಕ್ ಮಾಡಿದೆ ಅಲ್ಲ ಚಿನ್ನು. ನಾವು ಪೂಲ್ ಪಕ್ಕದಲ್ಲಿ ಕುತ್ಕೊಂಡು ಮಮ್ಮಮ್ಮ ತಿಂತೀವಿ ಇವಾಗ, ಅಲ್ಲಮ್ಮ? ಅಲ್ಲ ಬಂಗಾರ, ಸ್ಮೈಲ್ ಮಾಡು ಬಂಗಾರ, ಪ್ಲೀಸ್ ಸ್ಮೈಲ್ ಸ್ಮೈಲ್. ಇಲ್ಲೇ ಕುತ್ಕೊಳ್ಳೋದು ನೋಡು, ಕ್ಯಾಂಡಲ್ ಎಲ್ಲ ಹಾಕಿದ್ದಾರೆ. ವಾವ್. So this is the candlelight dinner. ಏನಿಲ್ಲ, ಜಸ್ಟ್ ಅದು ಸುಮ್ಮನೆ ಶೋ ಥರ ಹಾಕಿರೋದಷ್ಟೇ. ಅಲ್ಲಿದೆಯಲ್ಲ
ಬಾಯಿ ಓಪನ್ ಆಗಿರೋದನ್ನ ಕೇಳ್ತಾ ಇರೋದು ಅವಳು, ಏನದು ಏನದು ಅಲ್ಲಿ ಹೋಗ್ಬೇಕು ಅಂತ. ನನಗೂ ಮತ್ತು ಅನಿಲ್ಗೂ ಇದೊಂದು ಸ್ಪೆಷಲ್ ಈವ್ನಿಂಗ್ ಅಂತಲೇ ಹೇಳ್ಬೋದು. ನಮ್ಮಿಬ್ಬರ ಪರಿಚಯವಾದದಿಂದನೂ ಸಹ ಮದುವೆ ಆದಮೇಲೂ ಕೂಡ ನಾವು ಕ್ಯಾಂಡಲ್ ನೈಟ್ ಡಿನ್ನರ್ಗೆ ಹೋಗೋ ಅವಕಾಶ ಸಿಕ್ಕಿರಲಿಲ್ಲ ಅನ್ನೋದಕ್ಕಿಂತ ನಾನು ಅನಿಲ್ ಹೋಗಿರಲಿಲ್ಲ ಅಂತಲೇ ನಾನು ಹೇಳ್ತೀನಿ. ಆದರೆ ಈ ಬಾರಿ ನಮ್ಮ ಪುಟ್ಟ ಅವನಿ ಜೊತೆ ಆ ಕನಸು ನನಸಾಯಿತು. ಸೈಲೆಂಟ್ ಶೋರ್ಸ್, ಈ ಜಾಗದ ಸೌಂದರ್ಯ, ಶಾಂತ ವಾತಾವರಣ ಮತ್ತು ಆ ಲೇಕಿಂದ ಬರ್ತಾ ಇರೋ ತಂಪಾದ ಗಾಳಿ, ರಾತ್ರಿಯ ಆ ಬೆಳಕು ಇದೊಂದು ಸ್ಪೆಷಲ್ ಟಚ್ ಕೊಡ್ತು ಅನಿಸುತ್ತೆ ಈ ಈವ್ನಿಂಗ್ಗೆ ನಮಗೆ. ಜೀವನದಲ್ಲಿ ಹ್ಯಾಪಿನೆಸ್ ಅಂತ ಅಂದರೆ ಕಾಸ್ಟ್ಲಿ ಗಿಫ್ಟ್ಸ್ಗಳಲ್ಲ ಕಣ್ರಿ. ನನ್ನ ಪ್ರಕಾರ ಪ್ರೀತಿ ಸರ್ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ, ಅದೇ ನಿಜವಾದ ಐಶ್ವರ್ಯ. ಏನಂತೀರಾ? ನಿಜ ಅಲ್ವಾ? ಇದು ಗಿಶಿಟ್ ಎಲ್ಲ ಹಾಕೊಂಡು ಚಳಿ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಗೈಸ್. ರೆಡಿಯಾಗಿ ಬೇಗ, ಟೈಮ್ ಈಗ 8:15. ಗೈಸ್ ನಂದು ಫ್ರೆಂಡ್ಶಿಪ್ ಬ್ರೇಕ್ಫಾಸ್ಟ್ ಹೋಗ್ತಿದ್ದೀವಿ. ಬನ್ನಿ ಗೈಸ್, ಬ್ರೇಕ್ಫಾಸ್ಟ್ ಅಲ್ಲಿ ಏನಿದೆ ನೋಡೋಣ. ಪರೋಟ, ಉಪ್ಮಾ, ಪುಳಿಯೋಗರೆ ಇದೆ, ಗ್ರೌಂಡ್ನಟ್ ರೈಸ್. ಪಾಸ್ತಾ ತಿಂತೀಯಾ? ಟಮಿ ಫುಡ್. ಇದು ಸೈಲೆಂಟ್ ಶೋರ್ಸ್ ಅವರ ಗ್ರೀನ್ ಸ್ಟಾಪ್ ಪ್ಲಾಂಟ್ ಶಾಪ್. ಗಿಡಗಳನ್ನು ಇಷ್ಟಪಡೋರಿಗೆ ಇದೊಂದು ಚಿಕ್ಕ ಹೆವೆನ್ ಅಂತಲೇ ಹೇಳ್ಬೋದು ಕಣ್ರಿ. ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಲಾಂಟ್ಸ್ ನೋಡ್ಬೋದು ಗೊತ್ತಾ. ಇಂಡೋರ್ ಆಗಿರ್ಬೋದು, ಔಟ್ಡೋರು, ಡೆಕೋರೇಟಿವ್ ಗಿಡಗಳಾಗಿರ್ಬೋದು, ಆಮೇಲೆ ಗಾರ್ಡನಿಂಗ್ಗೆ ಬೇಕಾಗುವಂಥ ಕ್ಯೂಟ್ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಎಲ್ಲ ಸಿಗುತ್ತೆ ಕಣ್ರಿ. ನೀವೇನಾದರೂ ಗಿಡಗಳ ಪ್ರಿಯರಾಗಿದ್ದರೆ ಈ ಜಾಗಕ್ಕೆ ಏನಾದರೂ ಬಂದರೆ ಈ ಶಾಪ್ನ ವಿಸಿಟ್ ಮಾಡೋದನ್ನ ಖಂಡಿತ ಮರಿಬೇಡಿ. ನನಗೂ ಇಲ್ಲಿ ನೋಡಿ ಎಷ್ಟು ಇಷ್ಟ ಆಯಿತು ಗೊತ್ತಾ, ತೊಗೊಂಡು ಹೋಗಬೇಕು ಅನ್ನಿಸ್ತು. ಕ್ಯೂಟ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತೊಗೊಂಡೋಗ್ಬೇಕು, ಗಿಡಗಳು ತೊಗೊಂಡೋಗ್ಬೇಕು ಅಂತ ಆಸೆ. ಆದರೆ ನನ್ನ ಬ್ಯಾಲ್ಕನಿಯಲ್ಲಿ ಇರೋ ಗಿಡಗಳನ್ನೇ ನಾನು ಡಿಸ್ಕಾರ್ಡ್ ಮಾಡಿಬಿಟ್ಟಿದ್ದೀನಿ. ಪ್ಲಾಂಟ್ಸ್ ಗಿಡಗಳನ್ನ ಬೆಳೆಸೋಕ್ಕಂತೂ ತುಂಬ ಇಷ್ಟ, ಬಟ್ ಅದು ನಮ್ಮ ಬ್ಯಾಲ್ಕನಿಯಲ್ಲಿ ಬಿಸಿಲು ಬರದೇ ಇರೋ ಕಾರಣ ಯಾವ ಗಿಡಗಳು ಜಾಸ್ತಿ ಇರಲ್ಲ. ಸೊ ಹಾಗಾಗಿ ಐ ಶುಡ್ ಡ್ರಾಪ್ ಪ್ಲ್ಯಾನ್. ಜಸ್ಟ್ ನೋಡಿನೇ ಖುಷಿ ಪಡ್ತಾ ಇದ್ದೀನಿ ನಾನು ಇವಾಗ.
ಟೈಮ್ ಈಗ 10:30, ಇನ್ನೊಂದು ಹಾಫ್ ಆನ್ ಅವರ್ ಇದೆ ಚೆಕ್ಔಟ್ ಆಗೋದಕ್ಕೆ. ಫುಲ್ ಪ್ರಾಪರ್ಟಿ ಸುತ್ತಾಡಿ ಅವಳಿಗೆ ಒಂದು ಸ್ವಲ್ಪ ಸೈಕಲ್ಗಳೆಲ್ಲ ಕೊಡಿಸಿದ್ವಿ 1 ಅವರ್ ಓಡಿಸ್ಲಿ ಅಂತ. ಈಗ ಬರ್ತಾ ಇದ್ದೀವಿ ರೂಮ್ ಒಳಗೆ. ಸುಸ್ತಾಗಿದೆ. ನಂದು ಹೇರ್ ಫುಲ್ಲು ಟುಯ್ ಏನಾಗಿದೆ ನೋಡು, ಟುಯ್ ಅಂತ ಟ್ರೀ ಇಲ್ಲಂತ. ಚೆಕ್ಔಟ್ ಟೈಮ್ ರೆಡಿಯಾಗಿದ್ದೀವಿ, ಎಲ್ಲ ಕೂತ್ಕೊಂಡು ಬಗ್ಗಿಗೆ ವೇಟ್ ಮಾಡ್ತಾ ಇದ್ದೀವಿ. ಪಾಪ ಇಲ್ಲಿ ನೋಡು ಅಮ್ಮನ್ನ, Ani is ready to go. ಏನು ರೆಡಿ ಮಾ? ನೆಕ್ಸ್ಟ್ ನಮ್ಮದು ಪ್ಲ್ಯಾನ್ ಬಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹಾಗೆ ಮನೆಗೆ ಹೋಗೋಣ ಅಂತ ಹೇಳಿ. ಸೊ ಇಲ್ಲಿಂದ ಜಸ್ಟ್ ಒಂದು ಹಾಫ್ ಆನ್ ಅವರ್ 40 ಮಿನಿಟ್ಸ್ ಇದೆ. ಹೋಗಿ ಆಮೇಲೆ ಅಲ್ಲಿಂದ ಮನೆಗೆ ಹೋಗೋಣ, ಯಾಕಂದರೆ ಅದಕ್ಕೋಸ್ಕರ ಅಂತಲೇ ವಾಪಸ್ ಬರೋಕ್ಕಾಗಲ್ಲ ಇನ್ನೊಂದ್ಸಲಿ ದೇವಸ್ಥಾನಕ್ಕೆ ಅಂತ ಹೇಳಿ. ಸೊ ವಿ ಥಾಟ್ ಅಲ್ಲಿ ಒಂದ್ಸಲಿ ಹೋಗ್ಬಿಟ್ಟು ಹಂಗೆ ಹೋಗೋಣ ಅಂತ ಹೇಳಿ. ಹೆಂಗ್ ಬೇಕಾದ್ರೂ ನೀನು ಎಲ್ಲಿ ಬೇಕಾದ್ರೂ ಕೂತ್ಕೋ. ಹೌದಾ? ಕಾರ್ ಅಲ್ಲೇನೆ, ಅದ್ರ ಆಪೋಸಿಟೇನೆ. ಬೇಡ ಹಿಂಗೆ ಬೇಡ ನೋಡಿ, ಬೇಡ ಹಾಯ್ ಈ ಕ್ಯಾಮ್ರಾ ಗಟ್ಟಿಗಿಟ್ಕೊ, ಕಾಣಿಸ್ತದೆ ಅಲ್ಲಿ ಗೊತ್ತಾಗ್ತೇ ಅದು ಅಷ್ಟೇ ನೋಡು. ಪೂರ ಹಿಂದೆ ಹಾಕ್ಬಿಟ್ಟು ಒಳಗಿರು ನನ್ನ. ಆಲ್ರೈಟ್ ಫ್ರೆಂಡ್ಸ್, ನಾವು ಇವಾಗ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ನೋಡಿದ್ರೆ ಎಷ್ಟೊಂದು ಕಾರ್ಗಳಿದ್ದಾವೆ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಅನಿಸ್ತು. ಸರಿ ಹೇಗೂ ಬಂದುಬಿಡ್ತೀವಲ್ಲ, ಹೋಗೋಣ ನೋಡ್ಕೊಂಡು ಬರೋಣ ಅಂತ ಹೇಳಿ ಕಾರ್ ನಿಲ್ಲಿಸಿ ಹೋಗ್ತಿದ್ವಿ. ಕಾಲು ಯಪ್ಪ ಭಯಂಕರ ಸುಡ್ತಾಯಿತ್ತು, ನಡ್ಕೊಂಡು ಹೋಗೋಕ್ಕೆ ಆಗ್ತಿರಲಿಲ್ಲ. ಅವನಿನು ಅನಿಲು ಇಬ್ಬರು ದರ್ಶನಕ್ಕೆ ಹೋಗ್ತೀವಿ ಅಂತ ಹೇಳಿ ಇಬ್ಬರು ಹೋದರು. ನಾನು ಆಚೆ ಕಡೆ ಕುತ್ಕೊಂಡಿದ್ದೆ. ಆದರೂ ಸ್ವಲ್ಪ ಹೊತ್ತು ನಿಮ್ಮ ಮನಸ್ಸು ತಾಡಿಲಿಲ್ಲ ಕಣ್ರಿ. ನಾನು ಒಳಗಡೆ ಹೋದೆ, ಕ್ಯಾಮ್ರಾ ಅಲೋ ಇಲ್ಲ, ವಿಡಿಯೋ ಏನೂ ತೆಗಿಯೋ ಹಾಗಿಲ್ಲ. ಹಾಗಾಗಿ ಕ್ಯಾಮ್ರಾನ ಅಂದರೆ ನಾನು ಫೋನ್ನ ಒಳಗಡೆ ಇಟ್ಕೊಂಡು ದರ್ಶನ ಮುಗಿಸ್ಕೊಂಡು ವಾಪಸ್ ಕಾರ್ ಹತ್ರ ಹೊರಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ನನಗೆ ಗೊತ್ತು ಕಣ್ರಿ, ಈ ವಿಡಿಯೋ ತುಂಬಾ ಲಾಂಗ್ ಆಗಿದೆ, ಬಟ್ ಐ ಆಮ್ ಶೋರ್ ಈ ವಿಡಿಯೋ ನಿಮ್ಮ ಯಾರಿಗೂ ಬೋರ್ ಆಗಲ್ಲ ಅನ್ಕೊತೀನಿ. ಫಾರ್ವರ್ಡ್ ಮಾಡ್ದಲೇ ಫುಲ್ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಕೆಳಗಡೆ ಕಮೆಂಟ್ ಮಾಡಿ ಹೇಳಿ ಇನ್ಯಾವ ಥರ ವಿಡಿಯೋಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಆಲ್ರೈಟ್ ಕಣ್ರಿ, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.